ಮಹಾನಗರ ಪಾಲಿಕೆಯ ಒಕ್ಕೂಟದ ಒಂದು ಆದೇಶದ ಮೇರೆಗೆ ಇಂದು 4ನೇ ದಿನದ ಹೋರಾಟ ಮುಷ್ಕರವನ್ನು ನಾವು ಒಂದು ಯಶಸ್ವಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದ ಈ ಮಲತಾಯಿ ಧೋರಣೆಯ ವಿರುದ್ಧ ನಾವು ಸುಮಾರು ವರ್ಷಗಳಿಂದ ಪತ್ರ ವ್ಯವಹಾರದ ಮೂಲಕ ಅವ್ರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಮನವಿಗೆ ಯಾವುದೇ ಸ್ಪಂದನೆ ಮಾಡದೆ ನಮ್ಮ ಒಂದು ಆಸೆಗಳಿಗೆ ಈಡೇರಿಸದೆ ಅವರು ಒಂದು ಮಲತಾಯಿ ಧೋರಣೆ ವಿರುದ್ಧ ಹೋರಾಟವನ್ನು ನಾವು ನಿರಂತರವಾಗಿ ಮುಂದುವರಿಸ್ತಾ ಇದ್ದೀವಿ. ಸುಮಾರು 2011ರಲ್ಲಿ ಮಾಡಿರ್ತಕ್ಕಂಥ ಸಿ ಅಂಡ್ ರೂಲ್ ಇಲ್ಲಿವರೆಗೂ ಕೂಡ ಪರಿಷ್ಕರಣೆ ಮಾಡದೆ ನಾವು ಹಲವಾರು ಬಾರಿ ಈ ವಿಷಯದ ಕುರಿತು ಮನವಿ ಪತ್ರ ಸಲ್ಲಿಸಿದ್ರೂ ಕೂಡ ಅವರು ಯಾವುದೇ ರೀತಿಯ ಒಂದು ಪರಿಷ್ಕರಣೆಯ ಒಂದು ಕಡು ಪ್ರದೇಶ ಆದೇಶ ಹೊಡೆದಿರಲಿಲ್ಲ. ಮತ್ತು 8 ಬೇಡಿಕೆಗಳ ಒಂದು 7ನೇ ವೇತನ ಆಯೋಗದ ವ್ಯತ್ಯಾಸದ ಮೊತ್ತವನ್ನು ಕೂಡ ನಾವು ಒಂದು ಖಜಾನೆ ಮೂಲಕನೇ ಅಂದ್ರೆ SFC ಗ್ರಾಂಟ್ ಮೂಲಕನೇ ಕೊಡಬೇಕು ಅಂತ ಹೇಳಿ ಅವರಿಗೆ ಈ ಒಂದು ಹೋರಾಟದ ಮೂಲಕ ಹಲವಾರು ಬಾರಿ ನಾವೇನ್ ಮಾಡಿದ್ವಿ, ಪತ್ರ ವ್ಯವಹಾರವನ್ನು ಮಾಡಿದ್ವಿ. ಆದರೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ತೆರಿಗೆಯಲ್ಲಿಯೇ ನೀವೇನ್ ಮಾಡಬೇಕು 15% ನೀವು ತೆರಿಗೆ ತಗೊಳ್ಬೇಕು, ಸ್ಯಾಲರಿ ತಗೊಳ್ಬೇಕಂತ ಹೇಳಿ ಅವರೊಂದು ಆದೇಶ ಹೊರಡಿಸ್ತಾರ. ಆದ್ರೆ ಇದು ಗುಲ್ಬರ್ಗ ಮಹಾನಗರ ಪಾಲಿಕೆ ಅಂತ ಒಂದು ಸಿಚುವೇಶನ್ ಅಲ್ಲಿ ನಾವು ಈ ಒಂದು ಆದೇಶಕ್ಕೆ ನಾವು ಒಂದು ಅಪ್ಪಣೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಒಂದು ಹಿಂದುಳಿದ ಭಾಗವಾಗಿರೋದ್ರಿಂದ ತೆರಿಗೆ ಸಮಸ್ಯೆಗಳು ಕೂಡ ಸಂಗ್ರಹಣೆ ಕೂಡ ಸಮಸ್ಯೆ ಆಗಿರ್ತದೆ. ಅದಕ್ಕೆ ನಾವು ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಮತ್ತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಮಾನ್ಯ ಸಚಿವರಾಗ್ಲಿ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಹೋರಾಟದ ಮೂಲಕ ನಮ್ದು ನ್ಯಾಯಯುತವಾದ ಬೇಡಿಕೆಗಳನ್ನು ತಾವು ಈಡೇರಿಸಬೇಕಂತ ಹೇಳಿ ನಾವು ನಿರಂತರವಾದ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದು ಈ ಒಂದು ಹೋರಾಟದ ಒಂದು ಮುನ್ಸೂಚನೆಯಲ್ಲಿ ನಮ್ಮ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಕಾರ್ಯದರ್ಶಿಗಳು 3 ಗಂಟೆಗೆ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಮತ್ತು ನಮ್ಮ ರಾಜ್ಯ ಮಹಾನಗರ ಪಾಲಿಕೆಯ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧರಾಗಿಬಿಟ್ಟು ಹೋರಾಟವನ್ನು ಮುಂದುವರಿಸೋದು ಅಥವಾ ಇಲ್ಲಿಗೆ ಸ್ಥಗಿತಗೊಳಿಸೋದು ಅಂತ ಹೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಈಗಾಗಲೇ ಸರ್ಕಾರ ಇತ್ತೀಚೆಗೆ ಒಂದು EST ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಒಂದು ಅನ್ವಯಣೆ ಮಾಡುವ ಮೂಲಕ ತೆರಿಗೆ ಒಂದು ವಸೂಲಾತಿಯಲ್ಲಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಆದ್ರೂ ಕೂಡ ಇನ್ನೂ ಅದು ಫುಲ್ ಫ್ಲೆಡ್ಜ್ ಆಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಅದು ಒಂದು ಆದ್ರೆ ತುಂಬಾ ಚೆನ್ನಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಅಲ್ಲ, ಮುಖ್ಯ ಬೇಡಿಕೆ ನಮ್ಮ 7 ಪೇ ಕಮಿಷನ್ ಯಾವ ಸರ್ಕಾರಿ ನೌಕರಿ ಯಾವ ರೀತಿ ಕೊಡ್ತಾ ಇದ್ರೆ ನಮಗೂ ಕೂಡ ಕೊಡ್ರಿ ಅಂತ ನಾವು ಅದನ್ನು ಕೇಳ್ತಾ ಇದೀವಿ. ಆಮೇಲೆ ನಮ್ದು ಸಿ ಅಂಡ್ ರೂಲ್ ಅಂದ್ರೆ ವೃಂದ ಮತ್ತು ನೇಮಕಾತಿ ಅಂದ್ರೆ ನಾವು ಈ ಪ್ರಮೋಷನ್ ತಗೊಳ್ಬೇಕಾದ್ರೆ ಒಂದಿಷ್ಟು ಏನಾಗ 1976 ಅಲ್ಲಿ ಮಾಡಿರ್ತಕ್ಕಂಥ ಒಂದು ಕಾನೂನೇ ಇವತ್ತಿಗೂ ಮುಂದುವರಿತಾ ಇದೆ ಇನ್ನು. ಆಮೇಲೆ ನಾವು 2011ರಲ್ಲಿ ಸಿ ಅಂಡ್ ಆಗಿತ್ತು. ಇಲ್ಲಿವರೆಗೂ ಪ್ರತಿ 3 ವರ್ಷಕ್ಕೊಂದ್ಸಲ ಮಾಡಬೇಕಾಗಿತ್ತು. ಆದ್ರೂ ಕೂಡ ಸುಮಾರು 14 ವರ್ಷಗಳು ಆದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಪರಿಷ್ಕರಣೆ ಆಗೋದಕ್ಕೆ ನಾವು ಒಂದು ಪ್ರಮೋಷನ್ ಇಂದ ವಂಚಿತರಾಗ್ತಿದ್ವಿ. ಅದಕ್ಕೆ ಈ ಹೋರಾಟವನ್ನು ಕೈಗೊಂಡಿದ್ವಿ. ಸರ್, ಆಲ್ರೆಡಿ ಇದು ಆದೇಶ ಹೊರಟಿದೆ ಅಂತ ಕೇಳಿ ಬಂದಿದೆ ಸರ್. ಇಲ್ಲ ಇಲ್ಲಿನೂ ಆಗಿಲ್ಲ. ಇವತ್ತು ಆಕ್ಚುಲಿ ಮೀಟಿಂಗ್ ಇದೆ. ಆ ಆದೇಶ ಮುಂದೆ ಇತ್ತಂತ, ಆದ್ರೆ ಸಿಎಂ ಅವರೇ ಮಾಡ್ತಾ ಇಲ್ಲ ಅಂತ ಹೇಳಿ ಬಂದಿದೆ. ಇಲ್ಲ, ಆ ತರ ಏನಿಲ್ಲ. ಆಕ್ಚುಲಿ FD ಅಲ್ಲಿ ಏನೋ ಫೈಲ್ ಇದೆ ಅಂತ ಹೇಳ್ತಿದ್ರು. ಬಟ್ ಇವತ್ತು ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ ಅದ್ರ ಮೇಲೆ ನೋಡಿ ನಿರ್ಧಾರ ತೆಗೆದುಕೊಂಡು. ನಮ್ಮ ಹೆಸರು ಬಾಲಾಜಿ ಅಂತ.